ನಾನು ಸೌಮ್ಯ ಮಳಲಿ. ಕೆಜಿಎಫ್ ಬಾಬು ಆಗಾಗ ಒಂದಲ್ಲ ಒಂದು ಸುದ್ದಿಯಲ್ಲಿರ್ತಾರೆ. ಈ ಬಾರಿಯೂ ಸುದ್ದಿಯಲ್ಲಿದ್ದಾರೆ. ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟು ಓಡಾಡ್ತಾ ಇರೋ ಸ್ಕ್ರಾಪ್ ಬಾಬು ಮನೆಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ಘಟನೆಗೆ ರಾಜಕೀಯ ದ್ವೇಷವೇ ಕಾರಣ ಅಂತ ಕೇಳಿ ಬಂದಿದ್ದು, ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೋಟಿ ಕೂಡ ಕೆಜಿಎಫ್ ಬಾಬು ಮನೆಗೆ ಬೆಂಕಿ. ಮಾಜಿ ಕಾರ್ಪೊರೇಟರ್ ವಿರುದ್ಧ ಬಾಬು ಆರೋಪ. ಸುಟ್ಟು ಕರಕಲಾಗಿರೋ ಮನೆ ಮುಂದಿನ ವಸ್ತುಗಳು. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇರೋ ಪೊಲೀಸರು. ಮತ್ತೊಂದು ಕಡೆ ಆತಂಕದಲ್ಲಿರೋ ಏರಿಯಾ ಜನ. ತಡರಾತ್ರಿ ಬೆಂಗಳೂರಿನ ಕೆಎಸ್ ಗಾರ್ಡನ್ನಲ್ಲಿ ದುಷ್ಕರ್ಮಿಗಳು ಮನೆಯೊಂದಕ್ಕೆ ಬೆಂಕಿ ಹಚ್ಚಿದ್ರಿಂದ ಸೃಷ್ಟಿಯಾಗಿದ್ದ ಸನ್ನಿವೇಶವಿದು. ಇಷ್ಟಕ್ಕೂ ದುಷ್ಕರ್ಮಿಗಳು ಹೀಗೆ ಬೆಂಕಿ ಹಚ್ಚಿರೋದು ಕೋಟಿ ಕುಳ ಅಂತ ಹೆಸರುವಾಸಿಯಾಗಿರೋ ಯೂಸುಫ್ ಖಾನ್ ಅಲಿಯಾಸ್ ಸ್ಕ್ರಾಪ್ ಬಾಬು ಅಲಿಯಾಸ್ ಕೆಜಿಎಫ್ ಬಾಬು ಮನೆಗೆ. ರಾತ್ರಿ 2:30 ಸುಮಾರಿಗೆ ಕೆಜಿಎಫ್ ಬಾಬುಗೆ ಸೇರಿದ ಹಳೆ ಮನೆಗೆ ಬಂದಿದ್ದ 7-8 ಮಂದಿ ದುಷ್ಕರ್ಮಿಗಳು ಮನೆ ಮುಂದಿದ್ದ ಶೂ ರ್ಯಾಕ್ ಸೇರಿದಂತೆ ಕೆಲ ವಸ್ತುಗಳಿಗೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ. ಬೆಂಕಿ ಕಂಡು ಮನೆಯಲ್ಲಿದ್ದ ಕೆಜಿಎಫ್ ಬಾಬು ಸಹೋದರಿ ಶಾಹಿನ್ ತಾಜ್ ಹೊರಗೆ ಬಂದಿದ್ದಾರೆ. ಸುತ್ತಮುತ್ತಲಿದ್ದ ನಿವಾಸಿಗಳೆಲ್ಲ ಸೇರಿ ಬೆಂಕಿ ನಂದಿಸಿದ್ದಾರೆ. ಮಗ ಯುವರಾಜ್ ಅಂತ ಅವ್ರು ಬಂದ್ರು, ನಿಮ್ಮ ಅಣ್ಣ ನಿಮ್ಮ ಮನೆಗೆ ಇದ್ರಲ್ಲಿ ಬರಬೇಡ ಅಂತ ಹೇಳಿ, ಇಲ್ಲಾಂದ್ರೆ ನಾನು ತುಂಬಾ ತೊಂದರೆ ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಇನ್ನೊಂದು ಸಲ ಬಂದರು, ನಿಮ್ಮ ಅಣ್ಣನಿಗೆ ಈ ಥರ ಹಿಂಗೆ ಮಾಡ್ತಾ ಇದ್ರೆ ನಾನು ಕೊಲೆ ಮಾಡೋಕ್ಕೇನೋ ಬಿಡ್ತಾ ಇಲ್ಲ, ನಿಮ್ಗೇನೋ ಬಿಡ್ತಾ ಇಲ್ಲ, ನಿಮ್ಗೆ ಅಣ್ಣನಿಗೆ ಬಿಡ್ತಾ ಇಲ್ಲ. ಇನ್ನೊಂದು ಸಲ ಬಂದರು, ವಾರ್ನಿಂಗ್ ಕೊಟ್ಟರು. 3 ಸಲ ಬಂದಿದ್ದಾರೆ ನಮ್ಮ ಮನೆಗೆ. ಇನ್ನು ಸ್ಥಳಕ್ಕೆ ಬಂದ ಕೆಜಿಎಫ್ ಬಾಬು ಕೂಡ ಪರಿಶೀಲನೆ ನಡೆಸಿದ್ರು. ಇದು ಮಾಜಿ ಶಾಸಕ ಆರ್ವಿ ದೇವರಾಜ್ ಪುತ್ರ, ಸುಧಾಮನಗರ ವಾರ್ಡ್ ಮಾಜಿ ಕಾರ್ಪೊರೇಟರ್ ಆರ್ವಿ ಯುವರಾಜ್ ಅವರ ಕೃತ್ಯ ಅಂತ ಕೆಜಿಎಫ್ ಬಾಬು ಆರೋಪಿಸಿದ್ದಾರೆ. ಅಲ್ಲದೆ ಠಾಣೆಯಲ್ಲಿ ದೂರನ್ನೂ ದಾಖಲಿಸಿದ್ದಾರೆ. ಯುವರಾಜು ಮತ್ತು ಅವ್ರ ಜೊತೆಗೆ 8-10 ಜನ ಹುಡುಗರು ಎಲ್ಲರೂ ಸೇರಿ ಕೆಲಸ ಮಾಡಿದ್ದಾರೆ. ಅದು ನನಗೆ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರು ಯಾವುದೇ ಥರ ಆದರೂ ನನಗೆ ತೊಂದರೆ ಕೊಡಬೇಕಂದ್ರೆ ಇಲ್ಲಿಂದ ಇಲ್ಲಿ ಮಾಡಿದ್ರು. ಕೆಜಿಎಫ್ ಬಾಬು ಮನೆಗೆ ಬೆಂಕಿ ಹಚ್ಚಿದ್ದ ಸಂಬಂಧ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಶೀಘ್ರದಲ್ಲೇ ಆರೋಪಿಗಳನ್ನ ಬಂಧಿಸ್ತೀವಿ ಅಂತ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ ಹೇಳಿದ್ರು. ಇದೇನು ದುಷ್ಕರ್ಮಿಗಳು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಏನು ಕಂಪ್ಲೇಂಟ್ ಇದ್ದಾರೆ, ಅವ್ರು ಏನು ಕಂಪ್ಲೇಂಟ್ ಕೊಡ್ತೀರೋ ಅದನ್ನು ನಾವು ತೆಗೆದುಕೊಳ್ತಿದ್ದೀವಿ, ಮತ್ತೆ ಸಂಪೂರ್ಣವಾಗಿ ಇದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಇದೆಲ್ಲದರ ನಡುವೆ ಮಾಜಿ ಕಾರ್ಪೊರೇಟರ್ ಆರ್ವಿ ಯುವರಾಜ್ ಕೆಜಿಎಫ್ ಬಾಬು ವಿರುದ್ಧವೇ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕೆಜಿಎಫ್ ಬಾಬು ನನ್ನ ತೇಜೋವಧೆ ಮಾಡಲು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಅಂತ ಯುವರಾಜ್ ಪ್ರತ್ಯಾರೋಪ ಮಾಡಿದ್ದಾರೆ. ಇಷ್ಟು ದಿನ ಇವರು ಏನು ಮಾಡ್ತಿದ್ರು, ನಮ್ಮ ತಂದೆಯವ್ರ ಮೇಲೆ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಕೊಂಡು ಬಾಯಿಗೆ ಬಂದಾಗೆಲ್ಲ ಮಾತಾಡಿಕೊಂಡು ನಮ್ಮ ತಂದೆಯವ್ರ ಬಗ್ಗೆ ತಪ್ಪೆಲ್ಲ ಮಾತಾಡ್ಕೊಂಡಿದ್ವಿ. ಈಗ ನಾವು ಅದಕ್ಕೆ ಏನು ಮಾಡಿದ್ವಿ, ಕೋರ್ಟಿಂದ ಇಂಜೆಕ್ಷನ್ ಆರ್ಡರ್ ತೊಗೊಂಬಂದಿದ್ವಿ. ಇದು ಇಂಜೆಕ್ಷನ್ ಆರ್ಡರ್ ಕಾಪಿ ಕೋರ್ಟಿಂದ. ಅದಕ್ಕೆ ಅವ್ರು ನಮ್ಮ ತಂದೆಯವ್ರ ಬಗ್ಗೆ ಮಾತಾಡೋದು ಬಿಟ್ಬಿಟ್ಟು ಇವಾಗ ನನ್ನ ಮೇಲೆ ನನ್ನ ಕಡೆಗೆ ತಿರ್ಕೊಂಡವ್ರು. ಇವರು ಈ ರೀತಿ ಚಿಲ್ಲರೆ ರಾಜಕಾರಣ ಮಾಡೋದು ಬಹಳ ತಪ್ಪು. ಇನ್ನೊಂದ್ ಕಡೆ ಎಲೆಕ್ಷನ್ಗೆ ಸ್ಪರ್ಧಿಸುವ ಆಕಾಂಕ್ಷೆ ಹೊಂದಿರೋ ಕೆಜಿಎಫ್ ಬಾಬು ಸಿಂಪತಿ ಪಡೆಯಲು ಹೀಗೆ ಮಾಡ್ತಿದ್ದಾರೆ ಅಂತ ಜನರೇ ಮಾತನಾಡ್ಕೊಳ್ತಿದ್ದಾರೆ. ಪೊಲೀಸರು ಬೆಂಕಿ ಹಚ್ಚಿ ಪರಾರಿಯಾಗಿರೋ ಆರೋಪಿಗಳನ್ನ ಬಂಧಿಸಿ ಅವರ ಬಾಯಿ ಬಿಡಿಸಿದ ಮೇಲಷ್ಟೇ ಸತ್ಯ ಹೊರಬರಲಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಆತ ಅನಾಥ ಮಗುವಾಗಿದ್ದ ತಂದೆ ತಾಯಿ ಇಲ್ಲದ ಕಂದನನ್ನ ಆ ದಂಪತಿ ದತ್ತು ಪಡೆದು ಸಾಕಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ರು. ಆದರೆ ಆತ ತಾಯಿ ಜೀವ ತೆಗೆಯಲು ಮುಂದಾಗಿದ್ದ. ಇದೀಗ ಹಣದ ಆಸೆಗೆ ಬಾಡಿಗೆದಾರರ ಮೇಲೂ ದರ್ಪ ತೋರಿ ಜೈಲು ಪಾಲಾಗಿದ್ದಾನೆ. ಮನೆ ಬಾಡಿಗೆ ಕೊಟ್ಟಿಲ್ಲ ಅಂತ ಮಾಲೀಕನ ದರ್ಪ. ಬಾಡಿಗೆದಾರನ ಕೊರಳಿಗೆ ಲಾಂಗ್ ಇಟ್ಟ ದತ್ತು ಪುತ್ರ. ಬೆಂಗಳೂರಲ್ಲಿ ಮನೆ ಬಾಡಿಗೆ ಪಡೆಯೋ ಮುನ್ನ ಸ್ವಲ್ಪ ಹುಷಾರಾಗಿರ್ಬೇಕು. ಮನೆ ಚೆನ್ನಾಗಿದ್ಯಾ ನೋಡೋ ಜೊತೆಗೆ ಮನೆ ಓನರ್ ಹಿನ್ನೆಲೆ ಕೂಡ ವಿಚಾರಿಸಿರ್ಬೇಕು. ಇಲ್ಲದಿದ್ರೆ ಆ ಮನೆ ಮಾಲೀಕ ರಾಕ್ಷಸನಾಗಿಯೂ ಬದಲಾಗಬಹುದು. ಸದಾಶಿವನಗರದ ಅಶ್ವಥ್ ನಗರದಲ್ಲಿ ಮನೆ ಮಾಲೀಕನೊಬ್ಬ ಬಾಡಿಗೆದಾರನ ಮನೆಗೆ ಬಂದು ಲಾಂಗ್ನಿಂದ ಕೊಚ್ಚಿ ಹಾಕ್ತೀನಿ ಅಂತ ಹೆದರಿಸಿದ್ದಾನೆ. ದಾಮೋದರ್ ಪಾಂಡು ಲಮಾಣಿ ಅನ್ನೋರು ಮಂಜುನಾಥ್ ಅನ್ನೋರ ಮನೆಯಲ್ಲಿ ವಾಸವಿದ್ರು. ಮಂಜುನಾಥ್ ಅವರ ದತ್ತುಪುತ್ರನಾಗಿರೋ ಆರೋಪಿ ಉತ್ತಮ್ ಕುಮಾರ್ ಗೂಂಡಾ ರೀತಿ ವರ್ತಿಸುತ್ತಿದ್ದ. ಇದೇ ವೇಳೆ ದತ್ತುಪುತ್ರ ಉತ್ತಮ್ ಕುಮಾರ್ ದಾಮೋದರ್ ಮನೆಗೆ ಬಂದು ಇನ್ಮುಂದೆ ನನ್ನ ಕೈಗೆ ಹಣ ಕೊಡಬೇಕು, ಇಲ್ಲದಿದ್ರೆ ಕೊಚ್ಚಿ ಹಾಕ್ತೀನಿ ಅಂತ ಹೆದರಿಸಿದ್ದಾನೆ. ಮನೆ ಖಾಲಿ ಮಾಡಲಿ ಅಂದ್ರೆ ಲಾಕ್ ಮಾಡ್ತೀನಿ 10 ಗಂಟೆಗೆ ಅಂತಂದ ಸರ್. ನಾನು ಭಯ ಬಿದ್ದುಬಿಟ್ಟು ಏನೂ ಮಾಡಲಿಲ್ಲ ಸರ್. ಆಮೇಲೆ ಬಂದ್ಬಿಟ್ಟು ನೀನು ಮನೆ ಖಾಲಿ ಮಾಡಲಿಲ್ಲ ಅಂತ ನಾನು ಕೇಳಿದೆ ಸರ್, ಅಡ್ವಾನ್ಸ್ ಕೊಡಿ ಅಂತಂದೆ. ಅಡ್ವಾನ್ಸ್ ಕೊಡಲ್ಲ, ಏನು ಕೊಡಲ್ಲ, ನೀನು ಖಾಲಿ ಮಾಡು ಅಂತಂದ. ಅದಕ್ಕೆ ನಾನು ಭಯ ಬಿದ್ದುಬಿಟ್ಟು ಮನೆ ಬಾಗಿಲು ಹಾಕಿದೆ ಸರ್. ಮನೆ ಮತ್ತೆ ಬಂದು ತಟ್ಟಿದಾಗ ಬಂದ್ಬಿಟ್ಟು ಆಮೇಲೆ ನೀ ಖಾಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು
ಮಚ್ಚು ಕತ್ ಮೇಲೆ ಇಟ್ಟ ಸರ್. ಕತ್ ಮೇಲೆ ಇಟ್ಟಾಗ ನಾನು ಭಯ ಬಿದ್ದುಬಿಟ್ಟು ಇಲ್ಲಿ ಜನಗಳನ್ನ ಸೇರಿಸಿ ಆಮೇಲೆ ಜನಗಳೆಲ್ಲ ಹೇಳಿದರು ಹಿಂಗಂತ. ಆಮೇಲೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟೆ ಸರ್. ಮನೆ ಮಾಲೀಕರ ದತ್ತುಪುತ್ರನ ಈ ರಂಪಾಟದ ಬಗ್ಗೆ ಬಾಡಿಗೆದಾರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಸದಾಶಿವನಗರ ಪೊಲೀಸರು ಆರ್ಮ್ಸ್ ಆಕ್ಟ್ ಅಡಿ ಎಫ್ಐಆರ್ ದಾಖಲಿಸಿಕೊಂಡು ಆರೋಪಿ ಉತ್ತಮ್ ಕುಮಾರ್ನನ್ನ ಬಂಧಿಸಿದ್ದಾರೆ. ಒಬ್ಬ ಆರೋಪಿ ಮನೆ ಖಾಲಿ ಮಾಡಿಲ್ಲ ಅಂತ ಹೇಳಿ ಹೋಗಿ ಏನು ಮನೆಯಲ್ಲಿ ವಾಸ ಇರ್ತಾರೆ ಅವರಿಗೆ ಮಚ್ಚಿನಿಂದ ಹಲ್ಲೆ ಮಾಡೋ ಉದ್ದೇಶದಿಂದ ಹೋಗಿ ಅವ್ರಿಗೆ ಕೊಲೆ ಬೆದರಿಕೆ ಮಾಡಿ ಜೊತೆಗೆ ಮನೆಯಿಂದ ಇಮಿಡಿಯೇಟಾಗಿ ಖಾಲಿ ಮಾಡುವಂಥ ಧಮಕಿ ಹಾಕಿರ್ತಾನೆ. ಈ ವಿಷಯವಾಗಿ ನಮಗೆ 112 ಕಾಲ್ ಬಂದು ನಾವು ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತೀವಿ. ಮತ್ತು ನಮ್ಮ ಸ್ಟಾಫ್ ಎಲ್ಲ ಅಲ್ಲಿ ಹೋದಾಗ ಆ ಆರೋಪಿ ತಪ್ಪಿಸ್ಕೊಳೋ ಯತ್ನದಲ್ಲಿ ಅದೇ ಮನೆಯಲ್ಲಿ ಇನ್ನೊಂದು ಕಡೆ ಬಚ್ಚಿಕೊಂತಾನೆ. ನಂತರದಲ್ಲಿ ನಾವು ಸುಮಾರು ಗಂಟೆಗಳ ಕಾಲ ವೆಯ್ಟ್ ಮಾಡಿ ಅವನು ಹೊರ ಬಂದ ನಂತರ ಅವನನ್ನು ದಸ್ತಗಿರಿ ಮಾಡಿದ್ದೀವಿ. ಇನ್ನು ಆರೋಪಿ ಉತ್ತಮ್ ಕುಮಾರ್ ದತ್ತುಪುತ್ರನಾಗಿದ್ರು ತನ್ನ ಸಾಕಿದ ಮಂಜುನಾಥ್ ಅವರ ಮೇಲೆ ದರ್ಪ ತೋರ್ತಿದ್ದ. ಸಾಕು ತಾಯಿಯನ್ನೇ ಕೊಲ್ಲಲು ಮುಂದಾಗಿದ್ದ ಅನ್ನೋದು ಗೊತ್ತಾಗಿದೆ. ಹಣಕ್ಕಾಗಿ ಸಾಕು ತಂದೆ ತಾಯಿಯನ್ನ ಪೀಡಿಸಿ ಬಳಿಕ ಬಾಡಿಗೆದಾರರನ್ನ ಹೆದರಿಸಿ ಹಣ ಪಡೆದಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕಳ್ಳತನಕ್ಕೆ ಬಂದ ಆಸಾಮಿಗೆ ಬೀದಿ ನಾಯಿಗಳು ಟಕ್ಕರ್ ಕೊಟ್ಟ ಘಟನೆ ನಗರದ ಸರ್ಜಾಪುರ ರಸ್ತೆಯ ಕೊಡತಿಯಲ್ಲಿ ನಡೆದಿದೆ. ಮೊನ್ನೆ ಕಳ್ಳನೊಬ್ಬ ಮನೆ ಕಳ್ಳತನಕ್ಕೆ ಬಂದಿದ್ದ. ಈ ವೇಳೆ ಬೀದಿ ನಾಯಿಗಳು ಕಳ್ಳನನ್ನ ನೋಡಿ ಬೊಗಳಿ ಗಲಾಟೆ ಮಾಡಿವೆ. ಈ ವೇಳೆ ಸ್ಥಳೀಯರು ಹೊರಗೆ ಬಂದಿದ್ದಾರೆ. ಮನೆ ಕೊರಿಯಲು ಕಳ್ಳ ಡ್ರಿಲ್ಲಿಂಗ್ ಮಷೀನ್ ತಂದಿದ್ದ. ಬೈಕ್ ಹಾಗೂ ಡ್ರಿಲ್ಲಿಂಗ್ ಮಷೀನ್ ಬಿಟ್ಟು ಕಳ್ಳ ಎಸ್ಕೇಪ್ ಆಗಿದ್ದಾನೆ. ಸಿಸಿಟಿವಿಯಲ್ಲಿ ಇದೆಲ್ಲವೂ ಸರಿಯಾಗಿದೆ. ಖಾಸಗಿ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವನ್ನಪ್ಪಿರುವ ಆರೋಪವೊಂದು ಕೇಳಿಬಂದಿದೆ. ವಾಂತಿ ಭೇದಿಯಿಂದ ಅಸ್ವಸ್ಥಗೊಂಡಿದ್ದ 15 ವರ್ಷದ ಬಾಲಕಿ ಸಿಂಚನಾಳನ್ನ ಬಾಗಲಕೋಟೆಯ ಎಸ್ಕೆ ಹೆಲ್ತ್ ಕೇರ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಅಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡದ ಕಾರಣ ಸಾವನ್ನಪ್ಪಿದ್ದಾಳೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಏನ್ ಟ್ರೀಟ್ಮೆಂಟ್ ಮಾಡಿದ್ವಿ ಅದೇನೇ ಹೇಳ್ತಾ ಇಲ್ಲ ಅವರು. ಆಮೇಲೆ ನಮಗೆ ಅವ್ರು ಫೋನ್ ಮಾಡಿ ಹೇಳಿದ್ರು, ನೋಡಿ ಈ ತರ ನಡ್ಕೊಳ್ತಾ ಇದಾರೆ. ನಮ್ಮ ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹೊಸದಾಗಿ ಹಾಕಿರೋ ರಸ್ತೆಯನ್ನ ಮತ್ತೆ ಅಗೆಯಲಾಗಿದೆ. ಈ ಬಗ್ಗೆ ಶಾಸಕರಿಗೇನೆ ಇಂಜಿನಿಯರ್ಗಳು ಕಲರ್ ಕಾಗೆ ಹಾರಿಸಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶಗೊಂಡಿದ್ದಾರೆ. ಅಲ್ಲಪ್ಪ, ನೀವು ಇವಾಗ ತನಕ ಟಾರ್ ಹಾಕಿದ್ದಾರೆ, ನೀವು ಯಾವ ಡಿಪಾರ್ಟ್ಮೆಂಟ್? ನೀವು ಹಾಕಿದ್ದ ಟಾರನ್ನೇ ಕಿತ್ತೆಸಿದ ಬಿಡಬ್ಲ್ಯೂಎಸ್ಎಸ್ಬಿ. ಕಳಪೆ ಕಾಮಗಾರಿಗೆ ಸಾರ್ವಜನಿಕರ ಆಕ್ರೋಶ. ಚುನಾವಣೆ ಹತ್ರ ಬರ್ತಿದ್ದಂತೆ ನಗರದಲ್ಲಿನ ರಸ್ತೆಗಳು ಲಕಲಕ ಅಂತಿವೆ. ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಶಕ್ತಿ ಗಣಪತಿ ನಗರದಲ್ಲಿ ಬಿಬಿಎಂಪಿಯಿಂದ ರಸ್ತೆಗೆ ಹೊಸದಾಗಿ ಡಾಂಬಾರೀಕರಣ ಮಾಡಲಾಗಿತ್ತು. ಟಾರು ಹಾಕಿದ ಒಂದೇ ಗಂಟೆಗೆ ಮತ್ತೆ ರಸ್ತೆಯನ್ನ ಅಗೆಯಲಾಗಿದೆ. ಡಾಂಬರ್ ಹಾಕಿದ ರಸ್ತೆಯಲ್ಲಿ ಜಲಮಂಡಳಿಯ ವಾಲ್ಟ್ ಇತ್ತು, ಅದನ್ನ ಮುಚ್ಚಿದ್ದಾರೆ ಅಂತ ರಸ್ತೆ ಅಗೆದಿದ್ದಾರೆ. ಸ್ಥಳೀಯರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂತೆ ಮತ್ತೆ ಟಾರು ಹಾಕಿ ಮುಚ್ಚೋ ಕೆಲಸ ಮಾಡಿದ್ದಾರೆ. ಬಿಬಿಎಂಪಿ ಅವರು ಇನ್ನ ಅಲ್ಲಿ ಒಂದು 15-20 ನಿಮಿಷ ಕೂಡ ಆಗಿರಲಿಲ್ಲ. ಅಷ್ಟು ಬೇಗ ಬಂದು ಬಿಡಬ್ಲ್ಯೂಎಸ್ಎಸ್ಬಿ ಅವರು ಬಂದು ಆ ರಸ್ತೆನ ಏನ್ ಮಾಡ್ತಾರೆ, ಕಿತ್ತಾಕ್ತಾ ಇರ್ತಾರೆ. ನಾವು ಇಲ್ಲಿ ರಸ್ತೆಯಲ್ಲಿ ಹಾದು ಹೋಗ್ತಾ ಇರ್ಬೇಕಾದ್ರೆ ಕೇಳಿದೆ ನಾನು, ಯಾಕೆ ಇದನ್ನ ಕಿತ್ತಾಕ್ತಾ ಇದ್ದೀರಾ, ಈಗ ತನ ಹಾಕಿರೋ ರಸ್ತೆ ಯಾಕೆ ಕಿತ್ತಾಕ್ತಾ ಇದ್ದೀರಾ, ನೀವೇನಕ್ಕೆ ಕಿತ್ತಾಕ್ತಾ ಇದ್ದೀರಾ ಅಂತ ಕೇಳಿದೆ. ಅವ್ರು ಎತ್ಕೊಂಡಿಲ್ಲ, ಇಲ್ಲೊಂದು ವಾಲ್ ಮುಚ್ಚೋಗಿದೆ ಸರ್, ಅದಕ್ಕೋಸ್ಕರ ನಾವು ಇದು ಕಿತ್ತಾಕ್ತಾ ಇದೀವಿ ಅಂತ. ಹೊಸ ರಸ್ತೆಯನ್ನೇ ಅಗೆದು ಮತ್ತೆ ಈಗ ಡಾಂಬರ್ ಹಾಕಿ ಮುಚ್ಚಲಾಗಿದೆ. ಜನರ ತೆರಿಗೆ ದುಡ್ಡನ್ನ ಬಿಬಿಎಂಪಿ ಹಾಗೂ ಜಲಮಂಡಳಿ ಅಧಿಕಾರಿಗಳು ಲೂಟಿ ಹೊಡೆಯುತ್ತಿದ್ದಾರೆ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ವಿಪರ್ಯಾಸ ಅಂದ್ರೆ ರಸ್ತೆ ಹಾಕುವಾಗ ಕ್ಷೇತ್ರದ ಶಾಸಕರು ಸ್ಥಳದಲ್ಲೇ ಇದ್ರು. ಟಾರು ಕ್ವಾಲಿಟಿ, ಟಾರು ಹಾಕುವಾಗ ಜಲಮಂಡಳಿಯ ಕಾಮಗಾರಿ ಏನಾದ್ರೂ ನಡೀತಿದ್ಯಾ ಇಲ್ವಾ, ಇದ್ಯಾವುದರ ಬಗ್ಗೆಯೂ ಕೂಡ ಶಾಸಕರಿಗೆ ಇಂಜಿನಿಯರ್ಗಳು ಮಾಹಿತಿ ನೀಡಿಲ್ಲ. ಇದನ್ನ ಕೇಳುವ ಗೋಜಿಗೂ ಶಾಸಕರು ಹೋಗಿಲ್ಲ. ಇನ್ನು ಈ ರಸ್ತೆ ವಿಚಾರವಾಗಿ ಪಾಲಿಕೆ ಕಮಿಷನರ್ ಪ್ರತಿಕ್ರಿಯೆ ನೀಡಿದ್ದು, ಈ ರೀತಿಯಾಗಿ ಹಾಕಿರೋ ರಸ್ತೆಯನ್ನ ಪುನಃ ಅಗದ್ರೆ ಅದು ಕಾನೂನು ಬಾಹಿರ ಕೆಲಸ, ಅವರಿಗೆ ದಂಡ ವಿಧಿಸ್ತೀವಿ ಅಂದಿದ್ದಾರೆ. ಕುಡಿಯೋ ನೀರು ಇರ್ಬೋದು, ವಿದ್ಯುತ್ ಸಂಪರ್ಕ ಇರ್ಬೋದು, ಇಂಥವುಗಳನ್ನ ಏನಾದರೂ ಎಸೆನ್ಷಿಯಲ್ ಇರ್ತವೆ, ಇವುಗಳನ್ನ ಮಾಡೋಂಥ ಸಂದರ್ಭದಲ್ಲಿ ಅವುಗಳನ್ನು ಹಾರಿಜಾಂಟಲ್ ಅಂದರೆ HDD ವ್ಯವಸ್ಥೆಯಲ್ಲೇ ಮಾಡ್ಕೊಬೇಕು. ಅಂಡರ್ಗ್ರೌಂಡ್ ಇದರೊಳಗಡೆ ಮಾಡ್ಕೊಳ್ಳಿಕ್ಕೆ ಮಾತ್ರ ಅವಕಾಶ ಇದೆ ಹೊರತು ಓಪನ್ ಟ್ರೆಂಚನ್ನು ಮಾಡುವುದರ ಮೂಲಕ ರಸ್ತೆ ಅಗೆತಗಳನ್ನು ಮಾಡಬಾರ್ದು. ಆ ಥರ ಏನಾದ್ರು ಮಾಡಿದ್ದೆ ಆದರೆ ಯಾರು ಆ ಥರ ಮಾಡಿದರೆ ಅವರಿಂದ ದಂಡವನ್ನು ವಸೂಲಿ ಮಾಡಲಿಕ್ಕೆ ನಾವು ಕ್ರಮ ವಹಿಸ್ತೀವಿ. ರಸ್ತೆ ನಿರ್ಮಾಣ, ಡಾಂಬಾರೀಕರಣ ಹಾಗೂ ರಸ್ತೆ ಪುನಶ್ಚೇತನ ಕಾಮಗಾರಿಗಳು ಪೂರ್ಣಗೊಂಡ ನಂತರ ಆ ರಸ್ತೆಯಲ್ಲಿ ರಸ್ತೆ ಅಗೆತ ಕಂಡು ಬಂದ್ರೆ ಆ ಭಾಗದ ಇಂಜಿನಿಯರ್ಗಳೇ ಹೊಣೆಗಾರರು. ಎಇಇಗಳ ಸಂಬಳದಲ್ಲಿ ಕಡಿತ ಮಾಡಿ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಬಿಬಿಎಂಪಿ ಆದೇಶ ಮಾಡಿತ್ತು.
ಆದ್ರೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿನ ಈ ರಸ್ತೆಯನ್ನ ಅಗದಿದ್ದಕ್ಕೆ ಇಂಜಿನಿಯರ್ಗಳ ಮೇಲೆ ಏನು ಕ್ರಮ ಕೈಗೊಳ್ತಾರೆ ಅಂತ ಕಾದು ನೋಡಬೇಕಾಗಿದೆ. ರಂಜನ್ ಶಿರ್ಲಾಲ್, ನ್ಯೂಸ್ 18, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಆರ್ಕಿಡ್ ಸ್ಕೂಲ್ ಆಯ್ತು, ಇದೀಗ ಇಕ್ರಾ ಇಂಟರ್ನ್ಯಾಷನಲ್ ಖಾಸಗಿ ಶಾಲೆ ಸರದಿ. ಈ ಶಾಲೆ ಪರವಾನಗಿ ಪಡೆದಿದ್ದೇ ಒಂದು, ಪಾಠ ಮಾಡ್ತಾ ಇರೋದೇ ಮತ್ತೊಂದು. ಮಕ್ಕಳ ಭವಿಷ್ಯದ ಜೊತೆ ಖಾಸಗಿ ಶಾಲೆ ಚೆಲ್ಲಾಟ. ಶಿಕ್ಷಣ ಇಲಾಖೆ ನೋಟಿಸ್ಗೂ ಇಕ್ರಾ ಡೋಂಟ್ ಕೇರ್. ಇತ್ತೀಚೆಗೆ ನಾಗರಭಾವಿಯಲ್ಲಿರುವ ಆರ್ಕಿಡ್ ಇಂಟರ್ನ್ಯಾಷನಲ್ ಸ್ಕೂಲ್ ವಿರುದ್ಧ ವಂಚನೆ ಆರೋಪ ಕೇಳಿ ಬಂದಿತ್ತು. ಸ್ಟೇಟ್ ಸಿಲೆಬಸ್ ಲೈಸೆನ್ಸ್ ಹೊಂದಿತ್ತು, ಸಿಬಿಎಸ್ಇ ಸಿಲೆಬಸ್ ಪಾಠ ಮಾಡ್ತೀವಿ ಅಂತ ಪೋಷಕರನ್ನ ವಂಚಿಸಿತ್ತು. ಇದೇ ಮಾದರಿಯಲ್ಲಿ ಬಿಟಿಎಂ ಲೇಔಟ್ನಲ್ಲಿರುವ ಇಕ್ರಾ ಇಂಟರ್ನ್ಯಾಷನಲ್ ಸ್ಕೂಲ್ ಕೂಡ ಪೋಷಕರನ್ನ ವಂಚಿಸಿರೋ ಆರೋಪ ಕೇಳಿ ಬಂದಿದೆ. ಶಾಲೆ ಸ್ಥಳಾಂತರ, ಪಠ್ಯಕ್ರಮ ಮಾನ್ಯತೆ ಸೇರಿ ಹಲವು ಆರೋಪ ಇಕ್ರಾ ಇಂಟರ್ನ್ಯಾಷನಲ್ ಸ್ಕೂಲ್ ಮೇಲಿದೆ. ಇಕ್ರಾ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 8ನೇ ತರಗತಿವರೆಗೆ ರಾಜ್ಯ ಪಠ್ಯಕ್ರಮಕ್ಕೆ ಅನುಮತಿ ಪಡೆದಿದೆ. ಆದರೆ ಶಾಲೆಯಲ್ಲಿ ಉಳಿದ ತರಗತಿಗಳಿಗೆ ಅನುಮತಿ ಪಡೆಯದೆ ಪಾಠ ಮಾಡಲಾಗ್ತಿದೆ. ಇನ್ನು ಶಾಲೆ ಆರಂಭಕ್ಕೆ ಪರವಾನಗಿ ಪಡೆದಿದ್ದು ಮಡಿವಾಳ ಬಳಿ, ಆದರೆ ಶಾಲೆ ನಡೆಸ್ತಾ ಇರೋದು ಬಿಟಿಎಂ ಲೇಔಟ್ ಬಳಿ. ಇಷ್ಟಾದ್ರೂ ಶಾಲೆ ಶಿಕ್ಷಣ ಇಲಾಖೆಗೆ ಮಾತ್ರ ಮಾಹಿತಿ ನೀಡಿಲ್ಲ. ಶಾಲಾ ಆಡಳಿತ ಮಂಡಳಿ ಈ ಮೋಸದಾಟದಿಂದ ಪೋಷಕರು ಆತಂಕಗೊಂಡಿದ್ದಾರೆ. ಇಂತಹ ಶಾಲೆಗಳ ವಿರುದ್ಧ ನಿಯಮದ ಪ್ರಕಾರ ಕ್ರಮ ಜರುಗಿಸಿ ಅಂತ ಪೋಷಕ ಸಮನ್ವಯ ಸಮಿತಿ ಒತ್ತಾಯಿಸಿದೆ. ರಾಜ್ಯ ಪಠ್ಯಕ್ರಮದ NOCಯನ್ನು ತಗೊಂಡವರು ಅನಧಿಕೃತವಾಗಿ CBSE ಇದನ್ನು ಬೋಧನೆ ಮಾಡ್ತಾ ಇದ್ದಾರೆ, IOC. ಹಂಗಾಗಿ ಈಗ ಒಂದು ಇಲಾಖೆ ಆ ಶಾಲೆ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ತಗೋಬೇಕು. ಈಗ IGCSE ಸರ್ಟಿಫಿಕೇಟನ್ನು ತಗೋಬೇಕಾದ್ರೆ ಭಾಳಷ್ಟು ನಿಯಮಗಳಿದ್ದಾವೆ. ಈಗ ಒಂದು ವೇಳೆ IGCSE ಸರ್ಟಿಫಿಕೇಟನ್ನು ಅವ್ರು ಏನಾರು ಫೇಕ್ ಆಗಿ ತಗೊಂಡಿದ್ರೆ ಇಮಿಡಿಯೇಟಾಗಿ ಅವ್ರ ಮೇಲೆ FIR ದಾಖಲೆ ಮಾಡಬೇಕು. ಒಟ್ಟಾರೆ ಬೆಂಗಳೂರಿನಲ್ಲಿ ಇಂತಹ ಪ್ರಕರಣಗಳು ಒಂದೊಂದಾಗಿ ಬೆಳಕಿಗೆ ಬರ್ತಿದೆ. ಇವತ್ತು ವಿದ್ಯಾ ದೇವತೆ ಸರಸ್ವತಿಯ ಹೆಸರಲ್ಲಿ ಪೋಷಕರ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ. ಇನ್ನಾದರೂ ಶಿಕ್ಷಣ ಇಲಾಖೆ ಈ ಬಗ್ಗೆ ತನಿಖೆ ನಡೆಸಿ ಈ ರೀತಿಯ ಫ್ರಾಡ್ ಶಾಲೆಗಳಿಗೆ ಮೂಗುದಾರ ಹಾಕಬೇಕಾಗಿದೆ. ಶರಣು ಹಂಪಿ, ನ್ಯೂಸ್ 18, ಬೆಂಗಳೂರು. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಮೂರ್ ಮಂದಿ ಜೀವ ಕೊಟ್ರಿ ರೋಡ್ಗೆ ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ್ತಾರ. ಮತ್ತ ಅಲ್ಲಿ ಅದೇ ಇಟ್ಟಿದ್ದೀವಿ ಇಲ್ಲೇ ಇಟ್ಟ ಬಾರ ಎಲ್ಲಿ ನೋಡಿದ್ರೆ ಗುಂಡಿನೇ. ರೈತ ನಾಳಾಗೋದ್ರೂ ಪರವಾಗಿಲ್ಲ, ನೀವು ರಾಜಕಾರಣ ಬೇಕು, ಅಧ್ವಾನ ಆಗಿದೆ. ಶಾಸಕರಿದ್ರು ಸತ್ತಂಗೆ ಆಗಿದೆ. 224 ಕ್ಷೇತ್ರಗಳ ಮತ ಮಿಡಿತ. ಶಿವಾಜಿನಗರಕ್ಕೆ ಏನು ಬಂದಿಲ್ಲ, ಯಾರು ಏನು ಕೊಟ್ಟಿಲ್ಲ, ಹೋಗಿ ಕೋಟೆ ಹಾಕಲ್ಲ ನಾವು. ರಾಮರಾಜ್ಯ ಬಂದ್ರೂ ರಾಗಿ ಬೀಸೋ ತಪ್ಪಲ್ಲ ಸರ್. ನಿಮ್ಮ ಕ್ಷೇತ್ರ, ನಿಮ್ಮ ಮತ. ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್. ಉಲ್ಲಾಸ್ ಅಗರಬತ್ತಿ ಕೋ ಪ್ರೆಸೆಂಟ್ಸ್ ಜನ ಮನ ಮತ. ವೀಕ್ಷಿಸಿ ಪ್ರತಿದಿನ ಸಂಜೆ 6:30ಕ್ಕೆ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಕೋ ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತಾರೆ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ. ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? CM ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB-ನ. ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರಿ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಅಲ್ಲ, ಅವರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ, BJP ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಪ್ರೆಸೆಂಟೆಡ್ ಬೈ ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ಹಾವೇರಿ ಹೊರವಲಯದ ಲಕಮಾಪುರದ ಹೋರಿ ಬೆದರಿಸುವಂತಹ ಸ್ಪರ್ಧೆಯಲ್ಲಿ ಅವಘಡವೊಂದು ಸಂಭವಿಸಿದೆ. ಬಹುಮಾನ ಗೆಲ್ಲಬೇಕು ಅಂತ ಹುಚ್ಚಾಟದಲ್ಲಿ ಯುವಕರಿಂದ ಪ್ರಾಣಿ ಹಿಂಸೆ ಮಾಡಿದ್ದಾರೆ. ಹೋರಿ ಸ್ಪರ್ಧೆ ವೀಕ್ಷಣೆಗೆ ಬಂದಿದ್ದಂಥ ಸಾವಿರಾರು ಜನರಿಗೆ ಹೋರಿ ಗುದ್ದಿದೆ. ಟ್ರ್ಯಾಕ್ಟರ್ ಮೇಲೆ ನಿಂತ ಜನರ ಮೇಲೆ ಕೊಬ್ಬರಿ ಹೋರಿ ಎಗರಿದೆ. ಟ್ರ್ಯಾಕ್ಟರ್ ಮೇಲೆ ಹಾರಿದಂತಹ ಕೊಬ್ಬರಿ ಹೋರಿಯ ಸ್ಥಿತಿ ಚಿಂತಾಜನಕವಾಗಿದೆ.
ಶಿವಮೊಗ್ಗದ ಶಾಂತವೇರಿ ಗ್ರಾಮದಲ್ಲಿ ವಿರೋಧದ ನಡುವೆಯೂ ಹೋರಿ ಹಬ್ಬ ನಡೆಯಿತು. ಅಖಾಡದಲ್ಲಿ ಹೋರಿ ಬೆದರಿಸುವ ಸ್ಪರ್ಧೆ ನೋಡಲು ಸಾವಿರಾರು ಜನ ಸೇರಿದ್ರು. ಪೈಲ್ವಾನ್ಗಳು ಕೊಬ್ಬರಿ ಕೀಳಲು ಮುಂದಾದರು. ಜಲ್ಲಿಕಟ್ಟು ಸ್ಪರ್ಧೆಗೆ ಅನುಮತಿ ನಿರಾಕರಿಸಿದ್ದಕ್ಕೆ ಹೆದ್ದಾರಿ ತಡೆದು ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿರುವಂತಹ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ. ಕೃಷ್ಣಗಿರಿ ಸಮೀಪದ ಕೊಪ್ಪಚಂದ್ರಂ ಗ್ರಾಮಸ್ಥರು ಜಲ್ಲಿಕಟ್ಟು ಆಚರಣೆಗೆ ಸಿದ್ಧತೆ ನಡೆಸಿದ್ರು. ಜಲ್ಲಿಕಟ್ಟು ನೋಡೋದಕ್ಕೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಜನರು ಆಗಮಿಸಿದ್ರು. ನೂರಾರು ಸಂಖ್ಯೆಯಲ್ಲಿ ರಾಸುಗಳನ್ನ ತಂದಿದ್ರು. ಆದರೆ ಸ್ಪರ್ಧೆ ಶುರುವಾಗುವುದಕ್ಕೂ ಮೊದಲೇ ಅನುಮತಿ ನಿರಾಕರಿಸಲಾಗಿದೆ. ಆಕ್ರೋಶಗೊಂಡಿರುವಂತಹ ಜನರು ಹೆದ್ದಾರಿ ತಡೆದು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ವಾಹನಗಳು ಓಡಾಡದಂತೆ ಹೆದ್ದಾರಿಯಲ್ಲಿ ಕಲ್ಲುಗಳನ್ನು ಅಡ್ಡ ಇಡಲಾಗಿದೆ. ಜನ ವಾಹನಗಳ ಮೇಲೆ ಹತ್ತಿ ಪುಂಡಾಟವನ್ನ ತೋರಿದ್ದಾರೆ. ರಸ್ತೆ ತಡೆದಿರೋದ್ರಿಂದ ಹೆದ್ದಾರಿಯಲ್ಲಿ ಸ್ವಲ್ಪ ಹೊತ್ತು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ವೆಲ್ಕಮ್ ಬ್ಯಾಕ್. ಬಹುಕೋಟಿ ಐಎಂಎ ವಂಚನೆ ಪ್ರಕರಣದಲ್ಲಿ ಸರ್ಕಾರ ಜಪ್ತಿ ಮಾಡಿದ್ದ ಕೋಟ್ಯಾಂತರ ಮೌಲ್ಯದ ಜ್ಯುವೆಲರಿಯನ್ನ ಈ ಹರಾಜು ಮಾಡಲು ಸಕ್ಷಮ ಪ್ರಾಧಿಕಾರ ತಯಾರಾಗಿದೆ. ಈ ಹರಾಜಿಗೂ ಮುನ್ನ ಸಕ್ಷಮ ಪ್ರಾಧಿಕಾರದ ಸುಪರ್ದಿಯಲ್ಲಿರುವ ಆಭರಣಗಳನ್ನು 3 ದಿನಗಳ ಕಾಲ ಪ್ರದರ್ಶನಕ್ಕೆ ಇಡಲಾಗಿದೆ. ಬರೋಬ್ಬರಿ 60 ಕೋಟಿ ಮೌಲ್ಯದ ವಿವಿಧ ಬಗೆಯ ಆಭರಣಗಳನ್ನು ಜೋಡಿಸಿ ಪ್ರದರ್ಶನಕ್ಕೆ ಇಡಲಾಗಿದೆ. ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಅಮೃತ್ ನೋನಿ ಕ್ಯಾನ್ಸರ್ ರೋಗಕ್ಕೆ ರಾಮಬಾಣವಾಗಿ ಅಮೃತ್ ನೋನಿ ಕ್ಯಾನ್ಸಿ ಕೇರ್ ಬಿಡುಗಡೆ ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸಚಿವ ಅಶ್ವಥ್ ನಾರಾಯಣ್, ಡಾಕ್ಟರ್ ಶ್ರೀನಿವಾಸ್ ಮೂರ್ತಿ, ತೇಜಸ್ವಿನಿ ಅನಂತಕುಮಾರ್, ಓಂ ಶ್ರೀ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ನ ಎಂಡಿ ಮಂಗಳಾಂಬಿಕೆ ಸೇರಿ ಗಣ್ಯರು ಪಾಲ್ಗೊಂಡಿದ್ದರು. ಅಮೃತ್ ನೋನಿ ಕ್ಯಾನ್ಸಿ ಕೇರ್ ಕ್ಯಾನ್ಸರ್ ಹಾಗೂ ಟ್ಯೂಮರ್ ನಿರೋಧಕ ಗಿಡಮೂಲಿಕೆಗಳನ್ನು ಒಳಗೊಂಡಿದೆ. ಅಲ್ಲದೆ ಇದು ಕ್ಲಿನಿಕಲ್ ಟ್ರಯಲ್ಗೆ ಒಳಪಟ್ಟಿದೆ. ನಮ್ಮ ಅಮೃತ್ ನೋನಿ ಸಂಸ್ಥೆಯು 14 ವರ್ಷಗಳಿಂದ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಅವರ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಅಂದರೆ ಹೆಲ್ತ್ ಸಮಸ್ಯೆ, ಇವಾಗ ಪ್ರತಿಯೊಂದು ಕಾಯಿಲೆಗೂ ಕೂಡ ನಮ್ಮ ಅಮೃತ್ ನೋನಿಯಲ್ಲಿ ಅದರದ್ದೇ ಆದಂಥ ಒಂದು ಗಿಡಮೂಲಿಕೆಗಳನ್ನ ಬಳಸಿ, ನೋನಿ ಹಣ್ಣನ್ನು ಬಳಸಿ ಪ್ರಾಡಕ್ಟ್ಗಳನ್ನು ಇಂಟ್ರಡ್ಯೂಸ್ ಮಾಡಿದ್ದೀವಿ. ನಮ್ಮ ಆಯುರ್ವೇದದಲ್ಲಿ ಯಾವುದಕ್ಕೂ ಮೆಡಿಸಿನ್ ಇಲ್ಲ ಅಂತ ಖಂಡಿತ ಇಲ್ಲ, ಬಟ್ ಹುಡುಕಿ ಅದನ್ನು ಜನರಿಗೆ ತಲುಪಿಸ್ಬೇಕು. ಈ ನಿಟ್ಟಿನಲ್ಲಿ ನಾವು ಅಮೃತ್ ನೋನಿ ಕ್ಯಾನ್ಸಿ ಕೇರನ್ನು 3 ವರ್ಷದಿಂದ ಸತತ R&D ಆಗಿ ಇವತ್ತು ಎಲ್ರಿಗೂ ತಲುಪಿಸೋ ಕೆಲಸ ಮಾಡ್ತಾ ಇದ್ದೀವಿ. ಇದು ಟ್ರಸ್ಟಬಲ್ ಇದೆ, ದಯವಿಟ್ಟು ಇದರ ಉಪಯೋಗ ಪಡ್ಕೊಂಡು. ಜನ ಬರೋರೆ ತುಂಬ ಜನ ಬಂದಾಗ ಒಂದೇ ಮಾತು ಕೇಳೋದು, ಈಗ ಕ್ಯಾನ್ಸರ್ಗೆ ಏನಾದರೂ ನಿಮ್ಮಲ್ಲಿ ಮೆಡಿಸನ್ ಇದೆಯಾ ಅಂತ. ಸೊ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಬಂದು ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಇದರ ಬಗ್ಗೆ ಸಂಶೋಧನೆಗಳನ್ನ ಮಾಡ್ತಾ ಬಂತು. ಕಡೆಯದಾಗಿ ಇವತ್ತು ನಮ್ಗೆ ಆ ಭಾಗ್ಯ ಸಿಕ್ಕಿದೆ. ನಾವು ಇವತ್ತು ಒಂದು ಒಳ್ಳೆ ಪ್ರಾಡಕ್ಟನ್ನು ಜನಗಳಿಗೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಸಂತೋಷ ಕೂಡ ಇದೆ. ಸೊ ಎಲ್ಲರೂ ಇದನ್ನು ಇದಾಗಿತ್ತು ಇವತ್ತಿನ ನಮ್ಮ ಬೆಂಗಳೂರು. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.